ಕರ್ನಾಟಕ ರಾಜ್ಯದ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ಹಿರಿಯೂರು ತಾಲೂಕಿನಿಂದ ಚಳ್ಳಕೆರೆಗೆ ಹೋಗುವ ದಾರಿಯಲ್ಲಿ ಸಿಗುವ ಸಣ್ಣ ಊರು ನಮ್ಮ ಕಳವಿಭಾಗಿ. ಊರು ಸಣ್ಣದಾದರೂ ಹೃದಯ ಶ್ರೀಮಂತಿಕೆಯ ಗ್ರಾಮ. ಈ ಗ್ರಾಮಕ್ಕೆ ಸುಮಾರು 300ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಇಂತಹ ಇತಿಹಾಸವಿರುವ ಊರಲ್ಲಿ ಭಾವೈಕ್ಯತೆ ಸಾರುವ ಶ್ರೀ ಸದ್ಗುರು ಆರೋಢ ರಂಗವಧೂತ ಸ್ವಾಮಿಗಳ ಮಠವೂ ಕೂಡ ಇದೆ. ಈ ಊರು ಯಾವುದೇ ನದಿ ಕೆರೆಗಳನ್ನು ಅವಲಂಬಿಸದೆ ಕೇವಲ ಮಳೆಯನ್ನೇ ಅವಲಂಬಿಸಿರುವ ಊರು. ಇಲ್ಲಿನ ಜನರ ಮೂಲ ವೃತ್ತಿ ಕೃಷಿ ಇವರ ಆದಾಯದ ಶಕ್ತಿ. ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ಇವರಿಗೆ ಭಕ್ತಿ. ಆಷಾಢ ಮಾಸದ ಗುರುಪೌರ್ಣಮಿಯ ದಿನ ಬರುವ ಏಕಾದಶಿ ಹಬ್ಬ ಇಲ್ಲಿನ ವಿಶೇಷ. ಈ ಹಬ್ಬ ಬಾಂಧವ್ಯಕ್ಕೆ ಪೂರಕವಾಗಿದೆ. ಗ್ರಾಮಸ್ಥರಿಗೆ ಗೌರವ ತಂದುಕೊಡುವ ಹಬ್ಬ, ಸುತ್ತಮುತ್ತಲಿನ ಗ್ರಾಮಗಳ ಪ್ರೀತಿಯ ಹಬ್ಬ. ಈ ಹಬ್ಬ 7 ದಿನಗಳ ಕಾಲ ವಿಜೃಂಭಣೆಯಾಗಿ ನಡೆಯುತ್ತದೆ. ಒಂದೊಂದು ದಿನ ಒಂದೊಂದು ವಿಶೇಷ. ಮೊದಲೊಂದೊತ್ತು ಹಣ್ಣು ಕಾಯಿ ಫಲಹಾರ, ದಾಸೋಹ, ಅಕ್ಕಿ ವಸೂಲಿಯ ನಂತರ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ರಥೋತ್ಸವ ಆರಂಭವಾಗುತ್ತದೆ. ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿ ದೇವರ ರಥವನ್ನ ಹಗಲಲ್ಲಿ ಎಳೆಯುವುದು ವಾಡಿಕೆ. ಆದರೆ ಈ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯ ರಥವನ್ನ ಬೆಳದಿಂಗಳಿನ ರಾತ್ರಿಯಲ್ಲಿ ಎಳೆಯುವುದು ತುಂಬಾ ವಿಶೇಷ. ಈ ದಿನ ಬಾನಲ್ಲಿ ಎಲ್ಲ ತಾರೆಗಳು ಸೇರಿ ಚಂದ್ರನು ಬೆಳದಿಂಗಳನ್ನ ಚೆಲ್ಲಿ ಶ್ರೀರಂಗನಿಗೆ ದಾರಿ ಮಾಡಿಕೊಟ್ಟಂತೆ ಅಷ್ಟದೇವತೆಗಳು, ಮುಕ್ಕೋಟಿ ದೇವರುಗಳು ಹೂಮಳೆ ಸುರಿಸಿ ಸ್ವಾಗತ ಕೋರುವಂತೆ ಕಂಗೊಳಿಸುತ್ತದೆ. ಹೂವಿನಿಂದ ಅಲಂಕಾರ ಮಾಡಿದ ರಥದಲ್ಲಿ ಶ್ರೀ ಲಕ್ಷ್ಮೀರಂಗನಾಥನು ಕುದುರೆಯನ್ನೇರಿ ಊರಿನ ರಾಜಬೀದಿಯಲ್ಲಿ ಮೆರವಣಿಗೆ ಬಂದಾಗ ಭಕ್ತಾದಿಗಳು ಆರತಿಯೊಂದಿಗೆ ಹೂವಿನಾರಗಳನ್ನು ಅರ್ಪಿಸುತ್ತಾರೆ. ಇಂತಹ ಕ್ಷಣವನ್ನ ಭಕ್ತಾದಿಗಳು ಕಣ್ತುಂಬಿಕೊಂಡು ಅಲಂಕೃತಗೊಂಡಿರುವ ರಥವನ್ನ ಶ್ರೀ ಮರಡಿ ರಂಗನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಎಳೆದುಕೊಂಡು ಹೋಗುತ್ತಾರೆ. ಸ್ವಾಮಿ ಉದ್ಧಾರ ಮಾಡು ಸ್ವಾಮಿ. ತಿಮ್ಮಯ್ಯ ಮೂಕ ಉದಯ ರಂಗನಾಥ ನಿನ್ನ ಪಾದಕ್ಕೆ ಶರಣಯ್ಯ. ಮರುದಿನ ಜಾತ್ರೆಗೆ ಬಂದಿರುವ ಎಲ್ಲ ಭಕ್ತಾದಿಗಳು ಆರತಿಯೊಂದಿಗೆ ಶಿವನ ಹಾಗೂ ತೊಟ್ಟಿಲು ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ಭವ್ಯವಾದಂತಹ ಸುಕ್ಷೇತ್ರವಾಗಿರುವಂತಹ ಒಂದು ಸಾನ್ನಿಧ್ಯ ಶ್ರೀ ಮೂಲಸ್ಥಾನ ತೊಟ್ಟಿಲು ತಿಮ್ಮಪ್ಪನ ಒಂದು ಸನ್ನಿಧಿ ಅಂತ ಹೇಳ್ತಾ ಇದ್ದೆ. ಬಹಳ ಇತಿಹಾಸ ಪೂರ್ವಕವಾದಂತಹ ಒಂದು ದೇವಸ್ಥಾನ. ಇಲ್ಲಿ ಮಲಗಿದ್ದಾನೆ ಸ್ವಾಮಿ. ಭೂಮಿ ಮಂಡಲದಲ್ಲಿ ಉದ್ಭವವಾಗಿ ಸ್ವಾಮಿ ತೊಟ್ಟಿಲಲ್ಲಿ ಮಲಗಿದ್ದಾನೆ. ಅದರ ಪ್ರತಿಬಿಂಬವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನನ್ನು ಸ್ಥಾಪನೆ ಮಾಡಿದ್ದಾರೆ, ಎಲ್ಲರಿಗೂ ದರ್ಶನ ಆಗಲಿ ಅಂತ ಹೇಳಿ. ಇಲ್ಲಿ ತೊಟ್ಟಿಲು ತಿಮ್ಮಪ್ಪ ಅಂತ ಯಾಕೆ ಹೆಸರು ಬಂತು ಅಂದರೆ, ಅವನು ಭೂಮಿಯಲ್ಲಿ ಐಕ್ಯವಾಗಿ ಭಗವಂತ ತೊಟ್ಟಿಲಿನ ರೂಪದಲ್ಲಿ ಮಲಗಿರೋದ್ರಿಂದ ಅದಕ್ಕೋಸ್ಕರವಾಗಿ ತೊಟ್ಟಿಲು ತಿಮ್ಮಪ್ಪ ಅಂತ ಹೇಳಿ ನಾವು ಇದನ್ನು ಸುಕ್ಷೇತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ ಕ್ಷೇತ್ರ ಅಂತಲೂ ನಾವು ಬಯಸ್ತಾ ಇದ್ದೀವಿ.
ಕುಲದೇವರ ಸೊಸೆಯಂದಿರು ತಮ್ಮ ಹರಕೆಯಂತೆ ಬಾಯಿಗೆ ಬೀಗ ಹಾಕಿಸಿಕೊಳ್ಳುತ್ತಾರೆ. ಒಂದು ಬಾಯಿ ಚುಚ್ಚಿ ಭಗವಂತನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಲಿ ಅಂತೇಳಿ ಯಾವ ಹೆಣ್ಮಕ್ಳಿಗೂ ಇಂದಿನ ಇತಿಹಾಸದಿಂದಲೂ ಯಾರಿಗೂ ತೊಂದರೆ ಇಲ್ದಂಗೆ ಅವರು ಬಾಯಿ ಬೀಗವನ್ನು ಚುಚ್ಚಿಕೊಂಡು ಗೋವಿಂದನ ಆರ್ಯ ನಾಮಸ್ಮರಣೆಯಿಂದ ಹೆಜ್ಜೆ ನಮಸ್ಕಾರಗಳನ್ನು ಯಾತಕ್ಕೆ ಮಾಡ್ತಾರೆ ಅಂದರೆ ಸರ್ವ ಪಾಪ ವಿಮೋಚನಾಯ ಸರ್ವಾಭಿಷ್ಟ ಸಿದ್ಧಿ ಫಲಪ್ರದಾಯಕ ಅಂತ ಹೇಳ್ತಾರೆ. ನಾವು ಮಾಡಿರೋ ಅಂಥ ಹಿಂದು ಮುಂದೆ ಗೊತ್ತಿಲ್ಲದಂಥ ಮಾಡಿರೋ ಅಂಥ ಕರ್ಮಗಳೆಲ್ಲ ಪಾಪಗಳೆಲ್ಲ ಪರಿಹಾರವಾಗಲಿ ಭಗವಂತ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಒಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಒಂದು ಕುಟುಂಬದ ಮೇಲೆ ಸದಾಕಾಲ ಚಿರಋಣಿಯಾಗಿ ಆ ಭಗವಂತನ ಆಶೀರ್ವಾದ ನಿಮಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ. ಭಕ್ತಾದಿಗಳು ಮಡಿಮೈಯಿಂದ ಹೆಜ್ಜೆ ನಮಸ್ಕಾರ ಮಾಡುತ್ತಾ ಭಗವಂತನ ದರ್ಶನ ಪಡೆಯುತ್ತಾರೆ. ನಾವು PD ಕೋಟೆ ಗ್ರಾಮದಿಂದ ಬಂದಿರತಕ್ಕಂಥವ್ರು ಮಂಜುನಾಥ್ ಮತ್ತು ರಂಗಸ್ವಾಮಿ ಅವ್ರ ಕುಟುಂಬದವರೆಲ್ಲ ನಾವು ಸುಮಾರು 20-25 ವರ್ಷದಿಂದಲೂ ಬರ್ತಾ ಇದ್ದೀವಿ. ಲಕ್ಷ್ಮೀ ರಮಣ ಗೋವಿಂದ. ಸಂಪ್ರದಾಯದಂತೆ ತಮ್ಮ ಮನೆ ಮಕ್ಕಳ ಮುಡಿ ಕೊಡುವುದು, ಗಂಡು ಮಕ್ಕಳಿಗೆ ಮುದ್ರೆ ಹಾಕಿಸುವುದು ಇಲ್ಲಿನ ಪದ್ಧತಿಯಾಗಿದೆ. ಇಡೀ ದಿನ ಅನ್ನದಾಸೋಹ ನಿರಂತರವಾಗಿರುತ್ತದೆ, ಜೊತೆಗೆ ಮನೋರಂಜನೆಯೂ ಇರುತ್ತದೆ. ಹಿರಿಯೂರು ತಾಲೂಕು ಕಳವಿಬಾಗಿಯಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮೀಜಿಯವರ ಈ ಜಾತ್ರೆಯ ವಿಶೇಷತೆ ಏನಂದರೆ ಸುಮಾರು 3-4 ಜಿಲ್ಲೆಯಿಂದ ಮತ್ತು ಪಕ್ಕದ ಆಂಧ್ರ ಪ್ರದೇಶದಿಂದನೂ ಕೂಡ ಇದಕ್ಕೆ ನಡ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಬಂದು ವಿಶೇಷವಾದ ಒಂದು ಗೌರವ ಸೂಚಿಸಿ ಸ್ವಾಮೀಜಿಯವರಿಗೆ ಕಾಣಿಕೆಯನ್ನು ಸಲ್ಲಿಸಿ ಹೋಗ್ತಕ್ಕಂಥ ಒಂದು ಪದ್ಧತಿ. ನಾನು ಸುಮಾರು 94ನೇ ಇಸ್ವಿಯಲ್ಲಿ ಈ ಭಾಗದ ಶಾಸಕನಾದಗಳಿಂದ ಕೂಡ ಪ್ರತಿ ವರ್ಷವೂ ಕೂಡ ನಮ್ಮ ಎಲ್ಲ ಇಲ್ಲಿ ಇರ್ತಕ್ಕಂಥ ಯಜಮಾನರುಗಳು ಅಣ್ಣ ತಮ್ಮಗಳು ನನಗೆ ವಿಶೇಷವಾಗಿ ಕರೆದು ದೇವರ ದರ್ಶನ ಮಾಡಿಸ್ತಕ್ಕಂಥ ಕೆಲಸವನ್ನು ಲಕ್ಷ್ಮೀ ರಂಗನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದ ಪಡೆಯೋದಕ್ಕೆ ಎಲ್ಲ ಅಣ್ಣ ತಮ್ಮಂದರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ನನಗೆ ಅವಕಾಶ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಾನು ಇಷ್ಟು ಶಿಸ್ತುಬದ್ಧವಾಗಿ ಒಂದು ವ್ಯವಸ್ಥಿತವಾಗಿ ನಡೀತಕ್ಕಂಥ ಜಾತ್ರೆಯನ್ನು ಇತ್ತೀಚಿನ ದಿನಗಳಲ್ಲಿ ನೋಡಿರ್ತಕ್ಕಂಥದ್ದು ಇದೇ ಊರಿನ ಕಳವಿಬಾಗಿಯಲ್ಲಿ ಅಂತೇಳಿ ನಿಜವಾಗ್ಲೂ ಕೂಡ ಇವತ್ತು ಬಂದಿರತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ. ದೇವರ ಕೃಪೆಯಿಂದ ಒಳ್ಳೆಯ ಮಳೆ ಬೆಳೆ ಆಗಿ ಇವರೆಲ್ಲರಿಗೂ ಸುಭಿಕ್ಷವಾದಂಥ ಒಂದು ಜೀವನ ಕೊಡಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಮೊದಲು ಊಟದ್ದು ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಅನ್ನ ಸಿಕ್ಕರೆ ಸಾಂಬಾರು ಸಿಗ್ತಿರಲಿಲ್ಲ, ಸಾಂಬಾರು ಸಿಕ್ಕರೆ ಊಟದಲ್ಲಿ ಸಿಗ್ತಿರಲಿಲ್ಲ, ಆ ಪರಿಸ್ಥಿತಿ ಇತ್ತು. ಇತ್ತೀಚೆಗೆ 16 ವರ್ಷದಿಂದ 10 ಗಂಟೆಯಿಂದ ಸದಾ ಊಟ, ಸಾಯಂಕಾಲ 7-8 ಗಂಟೆವರೆಗೂ ಸದಾ ನಡೀತಾನೆ ಇರುತ್ತೆ. ಬೆಳಿಗ್ಗೆ ಹೊರಗಡೆ ಇಂದ ಬಂದಿರತಕ್ಕಂಥವ್ರಿಗೆ ಇಲ್ಲಿ ನಮ್ಮಲ್ಲಿ ಹೋಟ್ಲ ಸೌಲಭ್ಯ ಏನು ಇರೋದಿಲ್ಲ. ಹಂಗಾಗಿ ತಿಂಡಿನೂ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ತಿಂಡಿನೂ ಅವ್ರಿಗೆ ಕೊಟ್ಟು ಅವ್ರಿಗೆ ಊರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಈ ದೇವಸ್ಥಾನ ಕುಂಚಿಟಿಗ ಜನಾಂಗದ ಒಕ್ಕಲಿಗ ಜನಾಂಗದ ಒಳಕಲ್ಲೂರು ಕುಲದ ಮನೆದೇವರು, ಬೆಳ್ಳನ್ನೇರ ಕುಲದ ನೆಂಟರು ಸಹ ಈ ಒಂದು ನಮ್ಮ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಳ್ತಾರೆ. ಸ್ವಾಮಿಗೆ ಒಂದು 4 ಗಾಲಿಯ ಕಲ್ಲಿನ ತೇರನ್ನು ಕಟ್ಟಬೇಕು ಅಂತ ಹೇಳಿ ಎಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಆ ಸಂಕಲ್ಪಕ್ಕಾಗಿ ಇವಾಗ ಕೆಲವೊಂದು ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೆ ಸುಮಾರಷ್ಟು ಹಣದ ಅವಶ್ಯಕತೆಯನ್ನು ಎಲ್ಲ ಭಕ್ತಾದಿಗಳು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಸ್ವಾಮಿಯ ಇಚ್ಛೆ ಇದ್ದರೆ ಮುಂದಿನ ಬಾರಿ ನಾವು ಆ ಒಂದು ಹೊಸ ರಥವನ್ನು ಎಳೆಯುವ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಭೈರವೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ, ಭೈರವೇಶ್ವರ ಎರಡೂ ದೇವಸ್ಥಾನ ಇದೆ. ಏನಾದರೂ ಹೆದರಿಕೆ ಭಯ ನಿವಾರಣೆಗೆ ಮತ್ತು ಮನೆಯಲ್ಲಿ ಶಾಂತಿ ವಾತಾವರಣ ತುಂಬಲಿ ಅಂತಂದೇಳಿ ಅವರು ಇಲ್ಲಿ ಒಂದು ಹರಕೆಯ ಒಂದು ಯಂತ್ರವನ್ನು ಎಲ್ಲರಿಗೂ ಕಟ್ತಿದ್ದಾರೆ. ಗೋಪಿಕಾನಾಂ ಕುಚದ್ದುಂದು ಕುಂಕುಮಾಂಕಿತ ವಕ್ಷಸ್ಥಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾಷ್ಟಕವಿಧಂ ಪುಣ್ಯಂ ಪ್ರಾರ್ಥ ಇತ್ಪಠೇತ್ ಕೋಟಿ ಕೋಟಿ ಜನ್ಮ ಪಾಪ ಪರಿಹಾರಾರ್ಥಾಯ ನಮೋ ನಮಃ.
ಓಂ ನಮೋ ಭಗವತೆ ನಾರಾಯಣಾಯ ನಮಸ್ತುತೆ. ತದೇವ ಲಗ್ನಂ ಸುಜನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪತೇರ್ಮ ಯಜ್ಞಸ್ವರಾಮಿ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶರೀರಸ್ಯ ದೈವನೀತಿ ಮಧ್ಯತ್ಮಃ ಅನನ್ಯಸ್ವರೂಪಂ ಯೋಗಂ. ಮರುದಿನ ಭಕ್ತಾದಿಗಳು ಊರಿನ ರಾಜಬೀದಿಗೆ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿಯನ್ನ ಕರೆತಂದು ಪದ್ಧತಿಯಂತೆ ಭೂತಗಳ ಆರಾಧನೆಯ ಮೂಲಕ ಮಣೆವು ಹಾಕಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಎಷ್ಟೇ ವರ್ಷಗಳು ಕಳೆದರೂ ಜಾತ್ರೆ ಎಂಬ ಮಹಾ ಹಬ್ಬ ಮಾಸಲಾರದು. ಅದರ ಬೆರಗು ಮತ್ತು ನೆನಪುಗಳು ಅಳಿಸಲಾರದು. ಮುಂದಿನ ಸಲ ನಮ್ಮೂರ ಜಾತ್ರೆಗೆ ನೀವೂ ಬನ್ನಿ, ನಿಮ್ಮವರನ್ನೂ ಕರೆತನ್ನಿ. ಮತ್ತೆ ಭೇಟಿಯಾಗೋಣ. ಸರ್ವೇ ಜನಃ ಸುಖಿನೋ ಭವಂತು. ನಮ್ಮೂರಿನ ಸೊಬಗನ್ನ ಇಡೀ ನಾಡಿಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ. ತಪ್ಪಿದ್ದರೆ ಕ್ಷಮೆ ಇರಲಿ.